ನಾನು ಬೆಳೆದದ್ದೇ ಸವಾಲುಗಳಿಂದ. ಸೂಪರ್. ಯಾಕೆಂದರೆ ಸವಾಲುಗಳು ಎಲ್ಲೆಲ್ಲಿ ಬಂದವಲ್ಲ, ನಾನು ಯೂಶಲಿ ಯಾವಾಗೂ ಹಿಂತಿರುಗಿ ನೋಡಿಲ್ಲ. ಸವಾಲುಗಳಿಗೆ ಬೆನ್ನು ಕೊಟ್ಟು ಓಡಿ ಹೋಗಿದ್ದೆ ಗೊತ್ತಿಲ್ಲ ನನಗೇನೆಂದರೆ ಯಾವುದಾದ್ರೂ ಒಂದು ಹುದ್ದೆಯನ್ನು, ಯಾವುದಾದ್ರೂ ಒಂದು ಗೌರ್ಮೆಂಟ್ ಜಾಬನ್ನು ಪಡಿಬೇಕು ಅನ್ನುವಂಥ ದೊಡ್ಡ ಆಸೆ ಇತ್ತು ನನಗೆ. ಡ್ರೈವರ್ ಆಗಬೇಕು ಅನ್ನುವಂಥ ಆಸೆ ಇತ್ತು. ಓಕೆ. ಅದಕ್ಕೆ ನಾನು ಈ 407 ಅಂತ ವೆಹಿಕಲ್ ಬರ್ತದೆ, ಅಲ್ಲಿ ನಾನು ಕ್ಲೀನರ್ ಆಗಿ ಕೆಲಸವನ್ನು ಪ್ರಾರಂಭಿಸ್ತೇನೆ. SLC ಮುಗಿದ ತಕ್ಷಣ ದೇವರ ಸೃಷ್ಟಿ ಮಾಡಿರುವಂತಹ ಹುದ್ದೆ ಅನ್ನಿಸ್ತದೆ, PDO ಹುದ್ದೆ ಅಂದರೆ. ಅಷ್ಟೊಂದು ಕೆಲಸ ಮಾಡ್ಬೋದು. ಒಂದೇ ದಿನದಲ್ಲಿ 115 ಶೌಚಾಲಯ ಕಟ್ಟಿಸಿ ಇಡೀ ಗ್ರಾಮನೇ ನಾವು ಏನು ಮಾಡಿದ್ವಿ ಅಂದರೆ ಓಪನ್ ಡೆಫಿಕೇಶನ್ ಫ್ರೀ ಅಂದರೆ ODF ಮಾಡಿದೆವು, ಬಯಲು ಶೌಚ ಮುಕ್ತ ಗ್ರಾಮ ಅಂತೇಳಿ ನಾವು ಮಾಡಿದೆವು. ಸುದ್ದಿ ಮನೆಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಸುದ್ದಿ ಮನೆಯಲ್ಲಿ ಬಹುತೇಕ ಅಂದರೆ ಸಿನಿಮಾಗಳಿಗೆ ಸಂಬಂಧಪಟ್ಟಂತಹ ಕಂಟೆಂಟನ್ನು ಕೊಡ್ತಾ ಇದ್ವಿ. ಬಟ್ ಇವತ್ತಿನ ಈ ಒಂದು ಸಂಚಿಕೆ, ಈ ಒಂದು ಸಂದರ್ಶನ ಸುದ್ದಿ ಮನೆಯ ಡಾಕ್ಯುಮೆಂಟಲ್ಲಿ ಒನ್ ಆಫ್ ದಿ ಬೆಸ್ಟ್ ಡಾಕ್ಯುಮೆಂಟಾಗಿ ಉಳಿಯುತ್ತೆ. ದೆರ್ ಇಸ್ ನೋ ಡೌಟ್. ಇವತ್ತಿನ ಸಂದರ್ಶನದಲ್ಲಿ ನನ್ನ ಜೊತೆಗಿದ್ದಾರೆ ಉತ್ತರ ಕರ್ನಾಟಕ. ಅಂದರೆ ಸಾಮಾನ್ಯವಾಗಿ ಉತ್ತರ ಕರ್ನಾಟಕ ಅಂದ ತಕ್ಷಣ ನಾವು ಎಲ್ಲ ಥರದ ಡೈಮೆನ್ಷನ್ ಟಚ್ ಮಾಡ್ತೀವಿ. ಬಟ್ ಯಾವಾಗ ಈ ಸರ್ಕಾರದ ಅಧಿಕಾರಿಗಳು ಈ ಥರದ ವಿಚಾರಕ್ಕೆ ಟಚ್ ಮಾಡಿದಾಗ ಬೆಳಗಾವಿ ನಮ್ಮ ಕರ್ನಾಟಕದ ಅತ್ಯಂತ ಶ್ರೇಷ್ಠ ಮಟ್ಟದ ಒಂದು ಜಿಲ್ಲೆ. ಆ ಜಿಲ್ಲೆಯಲ್ಲಿ ಬರುವಂತಹ ಅಥಣಿ, ಅಲ್ಲಿಯ ಒಂದು ಪುಟ್ಟ ಹಳ್ಳಿ, ಒಬ್ಬ ಸಾಮಾನ್ಯ ವ್ಯಕ್ತಿ ಅಸಾಮಾನ್ಯವಾದದ್ದನ್ನು ಸಾಧಿಸಿದಾಗ ನಮ್ಮ ಕಣ್ಣು ಮುಂದೆ ಅವರ ಬಗ್ಗೆ ದೊಡ್ಡ ಸೆಲೆಬ್ರೇಷನ್ ಕಾಣುತ್ತೆ. ಅದನ್ನು ನಾವು ಸಂಭ್ರಮಿಸಬೇಕು. ಇವತ್ತಿನ ಸಂದರ್ಶನದಲ್ಲಿ ನನ್ನ ಜೊತೆಗಿದ್ದಾರೆ KS ಅಧಿಕಾರಿಗಳಾದಂತಹ ಅಶೋಕ್ ಮಿರ್ಜಿ ಸರ್. ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಇದು ಅಂದರೆ ನಾವು ಸಾಮಾನ್ಯವಾಗಿ ಮಾತಾಡ್ತೀವಿ ಉತ್ತರ ಕರ್ನಾಟಕ, ಬೆಳಗಾವಿ, ಅಥಣಿ, ಅಲ್ಲಿಂದ ನಿಮ್ಮದೊಂದು ಹಳ್ಳಿ. ಬಟ್ ಈ ಥರದ ಡೈಮೆನ್ಷನನ್ನು ಟಚ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಇಂಟರ್ವ್ಯೂಗಳನ್ನು, ನಿಮ್ಮ ಒಂದಷ್ಟು ರೈಟಪ್ಗಳನ್ನು ನೋಡಿದಾಗ ಈ ಬಿದ್ದು ಗೆದ್ದವರು ರೀಸೆಂಟಾಗಿ ನೀವು ಅಪ್ಡೇಟ್ ಆಗಿ ಅದೊಂದು ಬೇರೆ ಥರ ಡೈಮೆನ್ಷನ್ ಕೊಟ್ರಿ. ಬಟ್ ಇದಕ್ಕಿಂತಲೂ ಮುಂಚೆನೇ ಬಿದ್ದು ಗೆದ್ದವರು ಅನ್ನೋದನ್ನು ಅಶೋಕ್ ಮಿರ್ಜಿ ಅವರು ಕಂಡಂತಹ ಆ ರೀತಿಯೇ, ಆ ಪರ್ಸ್ಪೆಕ್ಟಿವೇ ಬೇರೆ. ನೀವು ಕೆಲಸ ಮಾಡಿದಂಥ ಸಣ್ಣ ಕೆಲಸ ಬಗ್ಗೆ ಕೇಳಿದ್ದೀನಿ. ಆ ಒಂದು ಲೈಫನ್ನ ರೀಕಾಲ್ ಮಾಡೋದಾದರೆ ಸರ್, ಆನಂತರ ಇದಕ್ಕೆ ವಿಷಯಕ್ಕೆ ಬರ್ತೀನಿ. ಆ ಒಂದು ಲೈಫನ್ನ ರೀಕಾಲ್ ಮಾಡೋದಾದರೆ ಓಕೆ. ಮೊದಲನೇದಾಗಿ ಈ ಸುದ್ದಿ ಮನೆ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಮತ್ತು ತಾವು ಈ ಒಂದು ಪುಸ್ತಕವನ್ನು ಲಾಂಚ್ ಮಾಡೋಕ್ಕೆ ತಾವು ಈ ಒಂದು ವೇದಿಕೆಯನ್ನು ಸೃಷ್ಟಿ ಕೊಟ್ಟಿದ್ದಕ್ಕೆ ತಮಗೂ ಎಲ್ಲ ಧನ್ಯವಾದಗಳು. ಫಸ್ಟ್ ಆಫ್ ಆಲ್ ನನ್ನ ಬಗ್ಗೆ ತಾವು ಹೇಳಿ ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ಬುಕ್ಸ್ ಬಗ್ಗೆನೇ ಜಾಸ್ತಿ ಇದನ್ನು ಮಾಡೋಣ ಅಂತ ವಿಚಾರ ಇತ್ತು. ಸರಿ. ಅಂದರೆ ಅಶೋಕ್ ಮಿರ್ಜಿ ಅವರ ಜರ್ನಿಯನ್ನು ಸರ್ ನಾನು ಗಮನಿಸಿದ್ದೀನಿ, ನನಗೆ ತಿಳಿದ ಮಟ್ಟಿಗೆ ಗಮನಿಸಿದ್ದೀನಿ. ಬಟ್ ಸುದ್ದಿ ಮನೆಯ ವೀಕ್ಷಕರಿಗೆ ನಿಮ್ಮದೊಂದು ಸಂಕ್ಷಿಪ್ತ ಪರಿಚಯ ಆಗಬೇಕು. ಆ ಕಾರಣಕ್ಕೆ ನಿಮ್ಮ ಊರು, ನಿಮ್ಮ ಹುಟ್ಟೂರು, ನಿಮ್ಮ ತಾಯಿ ತಂದೆ ಒಂದು ಸಣ್ಣ ವಿವರ ಸರ್. ಓಕೆ. ನಾನು ಮೂಲತಃ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಐಗಳಿ ಎಂಬ ಒಂದು ಗ್ರಾಮದಲ್ಲಿ ಜನಿಸಿದ್ದೇನೆ. ಆ್ಯಕ್ಚುಲಿ ನಾನು ಹುಟ್ಟಿದ್ದು ಒಂದು ಬಡತನದಲ್ಲೇ ಹುಟ್ಟಿದ್ದೀವಿ ಯೂಶಲಿ. ಆದರೆ ಈ ಬಡತನದಲ್ಲಿ ಹುಟ್ಟರೂ ಏನಾಯಿತು ಅಂದರೆ, ನಾನು ಈ ಹುದ್ದೆಗೆ ಬರಬೇಕಾದ್ರೆ ಬೇರೆ ಬೇರೆ ಹಂತಗಳನ್ನು ದಾಟಿ ಬಂದಿದ್ದೇನೆ. ಆ್ಯಕ್ಚುಲಿ ಫಸ್ಟಿಗೆ ನಾನು ಬೇಸಿಕಲಿ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆಯಲ್ಲಿ, ನಾವು ಹಳ್ಳಿಯೊಳಗಂದರೆ ಆಗಿನ ಕಾಲದಲ್ಲಿ ಹಳ್ಳಿ ಅಂದರೆ ಏನಾಗಿತ್ತು ಅಂದರೆ ಒಂಥರ ಆಟದ ಒಂದು ದೊಡ್ಡ ಕೂಟ. ಅಂದರೆ ಆಟ ಆಡೋದೇ ಸ್ಕೂಲು. ಹೌದು. ನಾನು ಆ್ಯಕ್ಚುಲಿ ಸ್ಕೂಲಿಗೆ ಹೋಗ್ಬೇಕಂತೇಳಿ ಹೋಗೋದೇ ಕಡಿಮೆ ಇತ್ತು ನಂದು. ಆ್ಯಕ್ಚುಲಿ ನಾನು ರಿಯಲ್ ಸ್ಕೂಲಿಂಗ್ ಸ್ಟಾರ್ಟ್ ಮಾಡಿದ್ದೆ ನಾನು 4th ಸ್ಟ್ಯಾಂಡರ್ಡ್ ಇದ್ದಾಗ, 4ನೇ ತರಗತಿ ಇದ್ದಾಗ ನನ್ನ ಶಾಲೆಯನ್ನು ಆರಂಭಿಸ್ತೇನೆ. ನಂತರ ಹಾಗೆ SSLC ಮುಗಿದಿರ್ತದೆ. ಆ ಸಂದರ್ಭದಲ್ಲಿ ನನಗೇನೆಂದರೆ ಯಾವುದಾದ್ರೂ ಒಂದು ಹುದ್ದೆಯನ್ನು, ಯಾವುದಾದ್ರೂ ಒಂದು ಗೌರ್ಮೆಂಟ್ ಜಾಬನ್ನು ಪಡಿಬೇಕು ಅನ್ನುವಂಥ ದೊಡ್ಡ ಆಸೆ ಇತ್ತು ನನಗೆ. ಆದರೆ ಯಾವ ಹುದ್ದೆ ಪಡಿಬೇಕಂದ್ರೆ, ನಮ್ಮ ಊರಲ್ಲಿ ನಾವು ನೋಡಿದ್ದಂದರೆ ಪೊಲೀಸ್ ಕಾನ್ಸ್ಟೇಬಲ್ಸು ಜಾಸ್ತಿ ಜನ ಇದ್ದರು. ಅದು ಬಿಟ್ಟರೆ ನಮ್ಮ ಊರಿಂದ ಆಯ್ಕೆ ಆದವ್ರ ಒಳಗಂದರೆ ಫಸ್ಟು 7 ಜನ ಬಸ್ ಕಂಡಕ್ಟರ್ ಆಗಿದ್ದರು. ನನಗೇನಂದರೆ ಒಂದು ಡ್ರೈವರ್ ಆಗಬೇಕು ಅನ್ನುವಂಥ ಆಸೆ ಇತ್ತು. ಅದಕ್ಕೆ ನಾನು ಈ 407 ಅಂತ ವೆಹಿಕಲ್ ಬರ್ತದೆ, ಅಲ್ಲಿ ನಾನು ಕ್ಲೀನರ್ ಆಗಿ ಕೆಲಸವನ್ನು ಪ್ರಾರಂಭಿಸ್ತೇನೆ SLC ಮುಗಿದ ತಕ್ಷಣ. ಹಾಗೆ PUC ಮಾಡ್ತಾ ಏನಾಯಿತು, ಈ ಸ್ಕ್ರೀನ್ ಪ್ರಿಂಟಿಂಗ್ ಜಾಬು ಇದೆಲ್ಲ ಮಾಡ್ತಾ ಇದ್ದೆ ನಾನು ಉಪಜೀವನಕ್ಕಾಗಿ. ಕಲಿತಾನೇ STD ಬೂತ್ದಲ್ಲಿನೂ ಕೆಲಸ ಮಾಡಿದ್ದೇನೆ. ತದನಂತರ ಏನಾಯಿತು, PUC ಮುಗಿದ ತಕ್ಷಣ ಒಂದು ಈ ಕಂಡಕ್ಟರು ಅಥವಾ ಡ್ರೈವರ್ ಪೋಸ್ಟ್ ಕಾಲ್ ಆಗಲಿಲ್ಲ. ಆ ಸಂದರ್ಭದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಕಾಲ್ಫಾರ್ಮ್ ಆಯಿತು. ಆ ಸಂದರ್ಭದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಕಾಲ್ ಆಗಿದೆ, ಅಪ್ಲೈ ಮಾಡಬೇಕು ಅಂಥೇಳಿ ಮಾಡಿದೆ.
ಈಗ ನಮ್ಮ ಬೆಂಗಳೂರು ಕಮಿಷನರ್ ಇದ್ರು ಈ ಹಿಂದೆ ದಯಾನಂದ್ ಸಾಹೇಬರು, ಓಕೆ ಅವರು SP ಇದ್ರು ಬೆಳಗಾಂಗೆ. ಓಕೆ ಆ ಸಂದರ್ಭದಲ್ಲಿ ನನಗೆ ಇನ್ನೂ 18 ವರ್ಷ ಒಂದು 6 ತಿಂಗಳಾಗಿತ್ತು, 6 ಮಂತು. ಏನೋ ಒಂದು ಜಾಬ್ ಇದೆ ಅಂತ ಹೇಳಿ ಪೊಲೀಸ್ ಕಾನ್ಸ್ಟೇಬಲ್ಗೆ ನಾನು ಅಪ್ಲೈ ಮಾಡಿದ್ರಿ. ಓಕೆ ದೇವ್ರ ದಯದಿಂದ ಪ್ಲಸ್ ನಾನೇನು ಅದಕ್ಕೆ ಅಷ್ಟು ಓದಲಿಲ್ಲ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯನ್ನು ನಾನು 18 ವರ್ಷ ಒಂದು 8-9 ತಿಂಗಳಲ್ಲಿ ಜಾಯ್ನ್ ಆದೆ. ಅವಾಗ ನನಗೇನು ಅನಿಸ್ತು ಅಂದರೆ ಒಂಥರ DC ಪೋಸ್ಟ್ ಸಿಕ್ಕಂಗೆ ಅನಿಸ್ತು ನನಗೆ. ನಾನು ಅಂದರೆ ಕೆಲವೊಂದು ಇಂಟರ್ವ್ಯೂಗಳು ನೋಡಿದಾಗ ಈ ಪೊಲೀಸ್ ಅಂದ್ರೆ ಅಶೋಕ್ ಮಿರ್ಜಿ ಅವರಲ್ಲಿ ಒಂದು ದೊಡ್ಡ ಸಂಭ್ರಮ ಬರುತ್ತೆ, ಆ ಸೆಲೆಬ್ರೇಷನ್ ಮೋಡ್ಗೆ ಹೋಗುತ್ತೆ. ಅಪಾರ್ಟ್ ಫ್ರಮ್ ಆ್ಯಸ್ ಅನ್ ಆಫೀಸರ್ ಆಗಿ ಮಾತಾಡೋಕ್ಕಿಂತ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಆ ಪೊಲೀಸ್ ಅನ್ನೋದನ್ನು ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಶೋಕ್ ಅವರು? ಪೊಲೀಸ್ ಕಾನ್ಸ್ಟೇಬಲ್ ಅನ್ನುವಂಥ ಹುದ್ದೆ ಅನ್ನೋಕ್ಕಿಂತಲೂ ನನಗೆ ಏನಾದರೂ ಒಂದು ಜೀವನಕ್ಕೆ ಒಂದು ಆಸರೆಯಾಗಿ ಒಂದು ಸರ್ಕಾರಿ ಹುದ್ದೆ ಬೇಕಾಗಿತ್ತು. ಎಸ್ ಸರ್. ಪೊಲೀಸ್ ಕಾನ್ಸ್ಟೇಬಲ್ ಆದ ತಕ್ಷಣ ಅದರದ್ದು ಡ್ರೆಸ್ ಹಾಕೊಂಡ್ರೆ ಮೈ ಮೇಲೆ ಅದರದ್ದು ಸಂಭ್ರಮನೇ ಬೇರೆ ಇತ್ತು. ಯಾಕಂದರೆ ಏನೂ ಇಲ್ಲದವನಿಗೆ ಇದು ನಮ್ಮ ಗ್ರಾಮದಲ್ಲಿ ಫಸ್ಟ್ ನಾನೇ ಪೊಲೀಸ್ ಆದದ್ದು. ಸೂಪರ್. ಅಲ್ಲಿವರೆಗೂ ಈ ಬಸ್ ಕಂಡಕ್ಟರ್ಸ್ ಜಾಸ್ತಿ ಇದ್ದರು. ಹೀಗಾಗಿ ಒಂದು ಹಳ್ಳಿಯಲ್ಲಿ, ಆಮೇಲೆ ನಮ್ಮ ಮನೆಯಲ್ಲಿ ಅಥವಾ ನನ್ನ ಮನಸ್ಸಲ್ಲಿ ಅದಕ್ಕಿಂತ ಇಂಪಾರ್ಟೆಂಟು ಏನೋ ಒಂದು ಸಾಧನೆ ಮಾಡಿ ಅನ್ನುವಂಥ ಒಂದು ಇದನ್ನು ಬಂತು ನನಗೆ ಕಾನ್ಫಿಡೆಂಟ್. ಸರ್ ಟೋಟಲ್ ಅಂದರೆ ಎಷ್ಟು ವರ್ಷ ನೀವು ಈ ಪೊಲೀಸ್ ಇಲಾಖೆ ಅಂದರೆ PC ಆಗಿ ಇದು ಮಾಡ್ತೀರಿ? ನಾನು ಪೊಲೀಸ್ ಕಾನ್ಸ್ಟೇಬಲ್ ಆಗಿ 8 ವರ್ಷ 6 ತಿಂಗಳಿದ್ದೆ ಪೊಲೀಸ್ ಕಾನ್ಸ್ಟೇಬಲು. ಅದಾದ ನಂತರ ಏನಾಯಿತು, ಪೊಲೀಸ್ ಕಾನ್ಸ್ಟೇಬಲ್ ಇದ್ದ ಸಂದರ್ಭದಲ್ಲಿ ಏನಾಯ್ತು ಅಂದರೆ ಒಬ್ಬರ PSIs ಏನೋ ಅವ್ರಿಗೆ ನನಗೆ ಒಂದು ಸ್ಮಾಲ್ ಕ್ಲಾಶ್ ಆಗಿ ನಾನು PSI ಆಗ್ತೀನಿ ಅನ್ನುವಂಥ ಒಂದು ಅವ್ರಿಗೆ ಮಾತಾಡಿದೆ. ಏನು ಕ್ಲಾಶ್ ಅಂದರೆ ಏನಿಲ್ಲ, ಅವರು ನಾನು ರೈಫಲ್ ಹಿಡಿದು ಬುಕ್ ಓದ್ತಾ ಇದ್ದೆ ನೈಟ್, ಏನೋ ಬೆಳಗ್ಗೆ ಒಂದು 4 ಗಂಟೆ. ಅಂದರೆ ಓದುವಂಥ ಒಂದು ಹುಚ್ಚು ಜಾಸ್ತಿ, ಓದುವಂಥ ಹುಚ್ಚಿತ್ತು. ನ್ಯೂಸ್ ಪೇಪರ್ ಏನೋ ಓದ್ತಾ ಇದ್ದೆ ಬೆಳಗ್ಗೆ 4 ಗಂಟೆಗೆ ರೈಫಲ್ ಇಟ್ಕೊಂಡು. ಅವಾಗ ಅವ್ರು ಬಂದು ನೀನು ಡ್ಯೂಟಿ ಮಾಡಿದ್ಬಿಟ್ಟು ಪೇಪರ್ ಓದ್ತಿದೆ ಅಂತೇಳಿ ಪನಿಷ್ಮೆಂಟ್ ಕೊಟ್ಟರು. ಅವಾಗ ನನಗೆ ಯಾಕೋ ಭಾಳ ಮನಸ್ಸಿಗೆ ಹರ್ಟ್ ಆಯಿತು. ಯಾಕೆ ಈ ಥರ ಇದನ್ನು ಮಾಡ್ತಾರೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು PSI ಆಗ್ತಾನಂದೆ. ಅದ್ರವಾಗ ನಂದು ಇನ್ನೂ ಡಿಗ್ರಿ ಮುಗಿದಿದ್ದಿಲ್ಲ, ಜಸ್ಟ್ PUC ಮುಗಿದಿತ್ತು. ನಂತರ ಎಕ್ಸ್ಟರ್ನಲ್ ಡಿಗ್ರಿ ಮಾಡ್ಕೊಂಡು ಅಂತೇಳಿ ಅವಾಗ ಒಂದು ಮನಸ್ಸೊಳಗೆ ಬಂತು, ಎಕ್ಸ್ಟರ್ನಲ್ ಡಿಗ್ರಿ ಮಾಡಿಕೊಂಡು ಮಾಡೋಣ ಅನ್ನೋ ಸಲುವಾಗಿ ನಾನು ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ನೆಕ್ಸ್ಟ್ ನೀವು ಗುಪ್ತಚರ ಕೆಲಸ ಮಾಡಿ ಕೇಂದ್ರ ಗುಪ್ತಚರ ಇಲಾಖೆಯಲ್ಲಿ, ಅಲ್ಲಿಂದ ನಾನು ಏನು ಮಾಡಿದೆ, ನನಗೆ ಅಲ್ಲಿ ಕೇಂದ್ರ ಗುಪ್ತಚರ ಇಲಾಖೆಯಲ್ಲಿ ಆಯ್ಕೆ ಆದೆ. ಅಲ್ಲಿ ನಾನು ಸುಮಾರು ಒಂದು 2 ವರ್ಷ 3 ತಿಂಗಳು ಕೆಲಸ ಮಾಡಿದೆ. ಅಲ್ಲಿ ನನಗೆ ಈ ಬುಕ್ಸ್ ಬರೆಯೋದು ಒಂದು ಹಾಬಿ ಇತ್ತು ನನಗೆ. ಆ್ಯಕ್ಚುಲಿ ನಾನು ಫಸ್ಟ್ ಬುಕ್ ಬರೆದಿದ್ದೆ ನಾನು ಡಿಗ್ರಿ ಫೈನಲ್ ಇಯರ್ ಇದ್ದಾಗ. ಫೈನಲ್ ಇಯರ್ಗೆ ಸಂಬಂಧಪಟ್ಟಂಥ ಪುಸ್ತಕ ಬರೆದಿದ್ದೆ. ಅದು ನೀವು ಓದ್ತಿರ್ಬೇಕಾದ್ರೆ ಪುಸ್ತಕ ಬರೀತೀರಿ. ಆಧುನಿಕ ಭಾರತದ ಇತಿಹಾಸ ಅಂತೇಳಿ ಒಂದು ಬುಕ್ ಬರೆದೆ. ಅದು ಏನಾಯಿತು ಅಂದರೆ ನನಗೆ ಈ ಓದಿ ಏನಾದರೂ ಒಂದು ಡಿಫ್ರೆಂಟ್ ಮಾಡೋಣ ಅನ್ನೋ ಒಂದು ವಿಚಾರ ಇತ್ತು. ನಾನು ಹೇಗಿದ್ರು ಕಾಲೇಜಿಗೆ ಹೋಗ್ತಿದ್ದಿಲ್ಲ, ಎಕ್ಸ್ನಲ್ಲ ನಾನು ಡ್ಯೂಟಿ ಮಾಡ್ಕೋತಾನೆ ಮಾಡಬೇಕಲ್ಲ, ಯಾಕೆ ಒಂದು ಬುಕ್ಕ ಬರೀಬಾರ್ದು ಅಂತ ಅನ್ನೋ ವಿಚಾರ ಬಂತು. ಆಮೇಲೆ ಜಸ್ಟ್ ಹಾಗೆ ನಾನು ನೋಟ್ಸ್ ಬರೆದಿದ್ದೆ. ಸುಮಾರು ಹುಡುಗರು ಓದ್ತಾ ಇದ್ರು, ಕಾಲೇಜ್ ರೆಗ್ಯುಲರ್ ಹೋಗೋರು. ಇದನ್ನ ಬುಕ್ ಮಾಡೋಣ ಅನ್ನೋ ಉದ್ದೇಶ ಇಟ್ಕೊಂಡು ಒಂದು ಫಸ್ಟ್ ಬುಕ್ ಮಾಡಿದೆ. ಸರ್ ಮಜಾ ಅಂದ್ರೆ ನಿಮ್ಮ ಜೊತೆ ಓದೋರೇ ನಿಮ್ಮ ಪುಸ್ತಕ ಓದ್ತಿದ್ರಾ? ಹೌದು, ಓದ್ತಿದ್ರು. ಆ ಮಜಾ ಹೆಂಗಿತ್ತು ಸರ್? ಅಂದರೆ ನೀವು ಸ್ಟೂಡೆಂಟು, ನಿಮ್ಮ ಜೊತೆ ಕ್ಲಾಸ್ಮೇಟ್ಸು, ದೇ ಆರ್ ರೀಡಿಂಗ್ ಯುವರ್ ಬುಕ್. ಆ್ಯಕ್ಚುಲಿ ಅದು ಮಜಾ ಅನ್ನೋಕ್ಕಿಂತಲೂ ನಾನು ಬುಕ್ಸ್ ಎಲ್ಲ ಬರದೆ ಎಲ್ಲ DTP ಮಾಡಿಸಿದೆ. ಆ್ಯಕ್ಚುಲಿ DTP ಮಾಡಿಸ್ಬೇಕಾಗಿತ್ತು ಅಂದರೆ ನನ್ನ ಬ್ರದರ್ ಒಬ್ಬರು DTP ವರ್ಕ್ ಮಾಡ್ತಿದ್ರು. ನಾನು ಕಲ್ತಿದ್ದೆ, ಯಾಕಂದರೆ ನಾನು ಸ್ಕ್ರೀನ್ ಪ್ರಿಂಟಿಂಗ್ ನನಗೆ ಪೊಲೀಸ್ ಕಾನ್ಸ್ಟೇಬಲ್ಗಿಂತಲೂ ಮೊದಲು ಮಾಡ್ತಿದ್ರಿ ಪ್ರಿಂಟಿಂಗ್ ಪ್ರೆಸ್ದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಅವಾಗ ನನಗೆ ಸುಮಾರು ಟೈಪಿಂಗು ಬರ್ತಿತ್ತು. ಅದೆಲ್ಲ ರೆಡಿ ಮಾಡಿದ ನಂತರ ಅದಕ್ಕೆ ಮುನ್ನುಡಿ ಬರೆಯೋಕ್ಕೆ ಒಂದು 18 ಜನರಿಗೆ ಭೇಟಿ ಆದೆ. ಮುನ್ನುಡಿ ಯಾರು ಬರೆಯೋಕೆ ರೆಡಿ ಇಲ್ಲ. ವೆರಿ ಇಂಪಾರ್ಟೆಂಟ್ ಅದು, ಮುನ್ನುಡಿ ಭಾಳ ಇಂಪಾರ್ಟೆಂಟ್. ಮುನ್ನುಡಿನ ಬರೆಯೋಕ್ಕೆ ಯಾರು ಮುಂದೆ ಬರ್ತಿದ್ದಿಲ್ಲ. ಅವಾಗ ಚಿಟ್ಟುಗುಪ್ಪಿ ಅಂತ ಒಬ್ಬರು ಧಾರವಾಡದಲ್ಲಿ ಇತಿಹಾಸ ಹೇಳ್ತಾರೆ, ಅವರು ಒಳ್ಳೆ ಬುಕ್ ಬರ್ದಿಯಾ ಅಂಥೇಳಿ ಅವರು ಮುನ್ನುಡಿಯನ್ನು ಬರೆದು ಕೊಟ್ಟರು. ಶೇಖರಪ್ಪ ಅಂತ ಒಬ್ಬರು ಅವರು ಬೆನ್ನುಡಿ ಬರೆದ್ರು. ಅದು ಯಾಕೋ ಬುಕ್ ಕ್ಲಿಕ್ ಆಗಿಬಿಡ್ತು. ನಾವು 2000 ಕಾಪೀಸ್ ಪ್ರಿಂಟ್ ಮಾಡಿ ಆಲ್ಮೋಸ್ಟ್ ಸೋಲ್ಡ್ ಆಗಿಬಿಟ್ಟು ಎಲ್ಲ. ಓಕೆ ಸರ್, ಪ್ರತಿಯೊಬ್ಬ ರೈಟ್ರಿಗೂ ಸರ್ ಈ ಮುನ್ನುಡಿ ಬೆನ್ನುಡಿ ಅನ್ನುವಂಥದ್ದು ಒಂದು ದೊಡ್ಡ ಮಟ್ಟದ ಸೆಕ್ಯೂರಿಟಿ ಬಾಂಡಿಂಗ್ ಸರ್. ಅದು ಹೌದು ಅಲ್ಲ ಸರ್? ಮುನ್ನುಡಿ ಬೆನ್ನುಡಿ ಅನ್ನೋದು ಸೆಕ್ಯೂರಿಟಿ ಬಾಂಡಿಂಗು. ಆಮೇಲೆ ಏನಾಯಿತು ಅಂದರೆ ನನಗೆ ಆ ಪುಸ್ತಕ ಆ್ಯಕ್ಚುಲಿ ನಾನು ಹೇಮಂತ್ ನಿಂಬಾಳ್ಕರ್ ಸಾಹೇಬ್ರನ್ನ ನೆನಪು ಮಾಡ್ಕೋಬೇಕು. ದಿ ಗ್ರೇಟೆಸ್ಟ್ ಆಫೀಸರ್. ಅವರು SP ಇದ್ರು ಅವಾಗ ನಾನು ಬರೆದಾಗ.
SP ಸಾಹೇಬ್ರಿದ್ರು. ಅವ್ರು ಏನು ಮಾಡಿದ್ರು ಅಂದರೆ ಈ ಥರನೇ ಒಂದು ದೊಡ್ಡ ಪ್ಲಾಟ್ಫಾರ್ಮನ್ನು ಒದಗಿಸಿಕೊಟ್ರು ಅವರು. ಆಮೇಲೆ ನಾರಾಯಣ್ ಬರಮನಿ ಅಂತ ಹೇಳಿ ಮನೆ ಸುದ್ದಿ ಆಗಿದ್ರಲ್ಲ ಅವರು. ಸರ್ ಹಾಂ, ಅವ್ರಿಗೆ ಏನಾಯ್ತು, ಗೆಸ್ಟ್ ಮಾಡಿ ಒಂದು ಯಾವುದೋ ಸಣ್ಣ ಒಂದು ಕ್ಲಾಸ್ ರೂಮ್ದಲ್ಲಿ ಓಪನಿಂಗ್ ಮಾಡೋಣ ಸರ್, ಗೆಸ್ಟ್ ಆಗಿ ಬರ್ರಿ ಅಂತ. ಎಲ್ಲ ದೊಡ್ಡ ಲೆವೆಲ್ದಾಗ ಮಾಡೋದು ಅಂತ ಹೇಳಿ ಅವರೇ ಆ್ಯಕ್ಚುಲಿ ದೊಡ್ಡ ಲೆವೆಲ್ದಲ್ಲಿ ಆ ಬುಕ್ಸನ್ನು ಉದ್ಘಾಟನೆ ಮಾಡಿಕೊಟ್ರು ಅವಾಗ ಆ ಸಂದರ್ಭದಲ್ಲಿ. ಓಕೆ ಸರ್, PC ಇಂದ ಗುಪ್ತಚರ, ಅಲ್ಲಿಂದ PDO, ಒಂದೊಂದು ಹೆಜ್ಜೆಗಳು ಇಡ್ತಾ ಹೋಗ್ತೀರಿ. ಸರಿ, ಒಂದೊಂದು ಹೆಜ್ಜೆ ಇಡೋದಕ್ಕೆ ಬಲವಾದ ಕಾರಣ ಏನಾಗಿತ್ತು ಅಶೋಕ್ ಮಿರ್ಜಿ ಅವರು? ಆ್ಯಕ್ಚುಲಿ ಸೆಂಟ್ರಲ್ ಇಂಟೆಲಿಜೆನ್ಸ್ದಲ್ಲಿ ನಾನು ಒಳ್ಳೆ ಬೇರೆ ಬೇರೆ ಕೆಲಸಗಳನ್ನು ಮಾಡಿದೆ. ಸುಮಾರು ನನಗೆ 2 ಸಲ ಅಲ್ಲಿ ರಿವಾರ್ಡ್ ಸಿಕ್ಕಿದೆ. ಓಕೆ, ಒಂದು ಸೆಂಟ್ರಲ್ ಕೇಂದ್ರ ಡೆಲ್ಲಿಯಿಂದನೇ ರಿವಾರ್ಡ್ ಸಿಕ್ತು. ಅಲ್ಲಿ ಭಾಳ ಚೆನ್ನಾಗಿತ್ತು ನಂದು ಜಾಬ್ ಪ್ರೊಫೈಲು. ಆದ್ರೂ ಏನನ್ನಿಸ್ತಂದರೆ ಈ ನನ್ನ ಜಾಬ್ಗಿಂತಲೂ ನನ್ನ ಮನಸ್ಸೊಳಗಿರುವಂಥ ಈ ಬುಕ್ ಅನ್ನುವಂಥ ಒಂದು ಲೋಕ ಇದೆಯಲ್ಲ, ಇದಕ್ಕೆ ಅಲ್ಲಿ ಅವಕಾಶ ಇದ್ದಿಲ್ಲ. ನಾನು ಅಲ್ಲಿದ್ದಂದ್ರೆ ಹೀಗೆ ಬಂದು ನಾನು ಇಂಟರ್ವ್ಯೂ ಕೊಡೋಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ. ಹಾಂ, ಅದರದ್ದೇ ಆದಂಥ ಒಂದು ಅದರದ್ದೇ ಆದಂಥ ಕೆಲವೊಂದು ಗುಣಧರ್ಮಗಳಿರ್ತವೆ ಪ್ರತಿ ಜಾಬ್ಗೇನು. ಕೇಂದ್ರ ಗುಪ್ತಚರ ಇಲಾಖೆ ಅಂದರೆ ನಾವು ಗುಪ್ತಚರ ಇಲಾಖೆದ ಥರನೇ ಕೆಲಸ ಮಾಡಬೇಕು. ಹೀಗಾಗಿ ಎಕ್ಸ್ಪೋಜರ್ಸ್ ಜಾಸ್ತಿ ನನಗೆ ಪಬ್ಲಿಕ್ ಲೈಫ್ದಲ್ಲಿ ಸಿಗ್ತಾ ಇದ್ದಿದ್ದಿಲ್ಲ. ಅವಾಗ ಏನನ್ನಿಸ್ತು, PDO ಕಾಲ್ಫಾರ್ಮ್ ಆಗಿತ್ತು, PDO ಅಪ್ಲೈ ಮಾಡೋಣ. ಅದೇ ಸಂದರ್ಭದಲ್ಲಿ ನಾನು KS ಬರೆದಿದ್ದೆ. ಓಕೆ, ಆದರೆ ಈ ಸಂದರ್ಶನ ತನಕ ಹೋಗಿದ್ದೆ, ಅವಾಗ ಆಯ್ಕೆ ಆಗಿದ್ದಿಲ್ಲ 2011 ಬ್ಯಾಚ್ದಲ್ಲಿ. ಅವಾಗ PDO ಅಪ್ಲೈ ಮಾಡೋಣ ಅಂತ ಹೇಳಿ PDO ಜಾಬ್ಗೆ ಅಪ್ಲೈ ಮಾಡಿದೆ. PDO ಕ್ಲಿಯರ್ ಆಯಿತು. ನನ್ನ ಅದನ್ನು ಬಿಟ್ಟು PDO ಜಾಯ್ನ್ ಆಗಿದೆ. ಬಟ್ PDO ಟೈಮಲ್ಲೂ ಸರ್ ನೀವು ಮಾಡಿದಂಥ ಒಂದಷ್ಟು ಕ್ರಾಂತಿಕಾರಿ ವಿಷಯಗಳ ಬಗ್ಗೆ ನಾನು ತಿಳ್ಕೊಂಡೆ. ನನಗೆ ಪರ್ಸ್ನಲಿ ಐ ಫೆಲ್ಟ್ ವೆರಿ ಪ್ರೌಡ್. ಅಂದರೆ ಸರ್, ಬಹಳಷ್ಟು ಅಧಿಕಾರಿಗಳಿಗೆ ಒಂದಷ್ಟು ಸವಲತ್ತುಗಳು ಸರ್ಕಾರದಿಂದ ಸಿಕ್ಕ ನಂತರವೂ ಅವುಗಳನ್ನು ಅಪ್ಲಿಕೇಬಲ್ ಮಾಡೋದ್ರಲ್ಲಿ ಒಂದಷ್ಟು ಹಿಂದೆ ಮುಂದೆ ಆಗಿರ್ತವೆ ಸರ್. ಬಟ್ ಅದನ್ನು ನೀವು ತುಂಬ ನೀಟಾಗಿ ಯೂಸ್ ಮಾಡ್ಕೊಂಡ್ರಿ. ಸ್ವಚ್ಛ ಭಾರತ, ಆ ಒಂದು ಅನುಗುಣವಾಗಿ ಈ ಗ್ರಾಮ ಶೌಚಾಲಯ, ಆ ಒಂದು ಕಾನ್ಸೆಪ್ಟ್ ಬಗ್ಗೆ ನಂಗೆ ತುಂಬ ಇಷ್ಟ ಆಯಿತು. ಅದ್ರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. PDO ಹುದ್ದೆ ಅಂತಂದರೆ ನಾನು ಆಯ್ಕೆಯಾದ ಸಂದರ್ಭದಲ್ಲಿ ಏನಿತ್ತಂದರೆ, PDO ಹುದ್ದೆಯನ್ನು ಹೇಗೆ ನೋಡೋರು ಅಂದರೆ, PDO ಅಧಿಕಾರಿ ಅಂದರೆ ಅವನಿಗೆ ಒಂಥರ ಅದು ಟ್ರಾನ್ಸಿಷನ್ ಪೀರಿಯಡ್ ಅಂತಾರಲ್ಲ, ಮೊದಲು ಅದು ಹೊಸ ಹುದ್ದೆ. ಅದು PDO ಅನ್ನೋದು ಹೊಸದಾಗಿ ಕ್ರಿಯೇಟ್ ಆದಂಥ ಹುದ್ದೆ. ಆ್ಯಕ್ಚುಲಿ PDO ಹುದ್ದೆ ನಾನು ಈಗ ಅಸಿಸ್ಟೆಂಟ್ ಕಮಿಷನರ್ ಆಗಿರ್ಬೋದು, ಆದರೆ PDO ಹುದ್ದೆ ಐತಲ್ಲ, ಅಲ್ಲಿರುವಂಥ ನಮಗೆ ಆದಂಥ ಸ್ಥಳೀಯ ಸರ್ಕಾರಕ್ಕೆ ಕೆಲವೊಂದು ಪವರ್ಸನ್ನು ಕೊಟ್ಟಿದ್ದಾರೆ. 29 ಸಬ್ಜೆಕ್ಟ್ ಮೇಲೆ ಗ್ರಾಮ ಪಂಚಾಯತಿ ಏನು ಮಾಡ್ತದ ಅದು ಫೈನಲ್. ಇವನ್ ಸುಪ್ರೀಂ ಕೋರ್ಟ್ದಲ್ಲೇನೂ ಕ್ವಶನ್ ಮಾಡೋಕ್ಕಾಗೋದಿಲ್ಲ. ಅಂಥ ವಿಚಾರಗಳು ಗ್ರಾಮ ಪಂಚಾಯತಿ ಹಂತದಲ್ಲಿ ಇದ್ದಾವೆ. ಅದು ಆ್ಯಕ್ಚುಲಿ PDO ಹುದ್ದೆ ಅನ್ನೋದು ಒಂಥರ ದೇವರ ಸೃಷ್ಟಿ ಮಾಡಿದ ಪಬ್ಲಿಕ್ ಸಲುವಾಗಿ ಆ ಹುದ್ದೆ, ಅದು ದೇವರ ಸೃಷ್ಟಿ ಮಾಡಿರುವಂತಹ ಹುದ್ದೆ ಅನ್ನಿಸ್ತದೆ PDO ಹುದ್ದೆ ಅಂದರೆ. ಅಷ್ಟೊಂದು ಕೆಲಸ ಮಾಡ್ಬೋದು ಅಲ್ಲಿ. ನಿಮ್ಮ ವರ್ಣನೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ, ಅದು ಸೂಪರ್. ಯಾಕಂದರೆ ಈ ಜನರ ಜೊತೆಗೆ ಇರೋದೈತಲ್ಲ, ಜನ ಅಂದರೆ ಯಾವಾಗೂ ನಮ್ಮ ಜೊತೆಗೆ ಇಂಟ್ರಾಕ್ಷನ್ ಇದ್ದಿರ್ತಾರೆ ಜನ ಅಲ್ಲಿ. ಆಮೇಲೆ ಅಲ್ಲಿ ಏನಾದರೂ ನಾವು ಹೊಸದು ಮಾಡ್ಬೋದು. ಎಕ್ಸಾಂಪಲ್ ನೀವು ಅಂದ್ರಲ್ಲ, ಸ್ವಚ್ಛ ಭಾರತ ಮಿಷನ್ದಲ್ಲಿ ಶೌಚಾಲಯಗಳ ನಿರ್ಮಾಣ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿತ್ತು. ಅದೇ ನಾನು PDO ಆಗಿ ಬಂದಾಗ ನಮ್ಮ ದೀಪಾ ಚೋಳನ್ ಮೇಡಮ್, ಈಗ ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ ಅದಾರಲ್ಲ ಅವರು, ಆಮೇಲೆ ಗೌತಮ್ ಬಗಾದಿ ಸರ್ ಅಂಡರ್ದಲ್ಲಿ ನಾನು ಅವರು CEO ಇದ್ದಾಗ PDO ಹುದ್ದೆಯಲ್ಲಿ ನಾನು ಕೆಲಸ ಮಾಡಿದ್ದೇನೆ. PDO ಹುದ್ದೆ ಅನ್ನೋದಿದೆಯಲ್ಲ, ಅಲ್ಲಿ ಏನಾಯ್ತು ಅಂದರೆ, ಒಂದು ಈ ಶೌಚಾಲಯ ನಿರ್ಮಾಣಕ್ಕಾಗಿ ಯಾಕೆಷ್ಟು ದೊಡ್ಡ ಮೂವ್ಮೆಂಟ್ ಮಾಡಬೇಕು ಹಾಗೆ ಅನ್ಕೋತಾ ಇದ್ದೀರಿ. ನಾನು ಬಗಾದಿ ಸಾಹೇಬ್ರಿದ್ದಾಗ ಹೇಳಿದೆ, ಗೌತಮ್ ಬಗಾದಿ ಸಾಹೇಬ್ರಿದ್ದಾಗ, ಸರ್ ಇದನ್ನು ನಾವು ಒಂದು ಮಿಷನ್ ಮೋಡ್ದಾಗ ಮಾಡೋಣ ಸರ್. ಒನ್ಲಿ ಏನಂದರೆ 1 ಮಂತ್ದಲ್ಲಿ ನಾನು ಇಡೀ ಗ್ರಾಮದಾಗ ಎಲ್ಲ ಶೌಚಾಲಯ ಮಾಡಿಬಿಡ್ತಾನಂದೆ. ಅವರು ಆಗಲ್ಲ ಅಂತ ಅಂದಿದ್ರು. ಅದಕ್ಕೆ ನಾವೇನು ಮಾಡಿದೆವು, ಒಂದು ಸ್ವಚ್ಛೋತ್ಸವ ಮತ್ತು ಸ್ವಚ್ಛ ಹಬ್ಬ ಅಂತ 2 ಕಾರ್ಯಕ್ರಮ ಮಾಡಿದ್ವಿ. ಸ್ವಚ್ಛೋತ್ಸವ, ಸ್ವಚ್ಛ ಹಬ್ಬ ಅಂತ ಒಂದೇ ದಿನದಲ್ಲಿ 115 ಶೌಚಾಲಯ ಕಟ್ಟಿಸಿ ಇಡೀ ಗ್ರಾಮನೇ ನಾವು ಏನು ಮಾಡಿದ್ವಿ ಅಂದರೆ ಓಪನ್ ಡಿಫಿಕೇಶನ್ ಫ್ರೀ ಅಂದರೆ ODF ಮಾಡಿದೆವು. ಬಯಲು ಶೌಚ ಮುಕ್ತ ಗ್ರಾಮ ಅಂತೇಳಿ ನಾವು ಮಾಡಿದೆವು. ಸರ್, ಇದು ಯಾವ ಇಸ್ವಿಯಲ್ಲಿ ಸರ್ ಪೀರಿಯಡ್? ಇದು 2015. ಓಕೆ, ಎಕ್ಸಾಕ್ಟ್ 10 years ಬ್ಯಾಕ್. 10 years ಬ್ಯಾಕು. ಅದು ಇಡೀ ದೇಶದಲ್ಲೇ ನಾವು ಮಾಡಿದ್ದು, ಒಂದೇ ದಿವಸದಲ್ಲಿ 115 ಶೌಚಾಲಯ ಕಟ್ಟಿದ್ದು ಫಸ್ಟ್ ನಾವೇ. ಅದು ಯಾವ ಜಾಗ ಸರ್? ಜಾಗದ ಹೆಸರು ಬಡಸ್ KH ಅಂತ ಗ್ರಾಮ. ಓಕೆ. ಅಲ್ಲಿರೋ ಅಧ್ಯಕ್ಷರು ಭಾಳ ಸಪೋರ್ಟಿವ್ ಆಗಿದ್ರು. ಆಮೇಲೆ ಇನ್ನೊಂದು ಬೆಕ್ಕಿನಕೆರೆ ಅಂತ ಗ್ರಾಮ ಇದೆ, ಅದು ಭಾಳ ಚೆನ್ನಾಗಿ, ಅದು 6 ಜಿಲ್ಲೆಯಲ್ಲಿ ಮೊದಲ ಸ್ಥಾನದಲ್ಲಿ ಇದೆ ಬೆಕ್ಕಿನಕೆರೆ. ಸರ್, ಈ ಥರದೊಂದು ಇಂಪ್ಲಿಮೆಂಟ್ ಸ್ಟೆಪ್ ತೊಗೊಂಡ ನಂತರ ಅಶೋಕ್ ಮಿರ್ಜಿ ಅವರಲ್ಲದಂತಹ ಒಂದು ವರ್ಕಿಂಗ್ ಫಾರ್ಮೆಟ್ ಸ್ಪಾರ್ಕು ಮತ್ತು ಸರ್ಕಾರದಿಂದ ಸಿಕ್ಕಂಥ ಒಂದು ಬೆಂಬಲ, ಜನ ಬೆಂಬಲ ಹೇಗಿತ್ತು ಸರ್ ಆ ಟೈಮಲ್ಲಿ?
ಈ ಸ್ಟೆಪ್ ತೊಗೊಂಡಾಗ ಆ್ಯಕ್ಚುಲಿ ನಮಗೆ ಸರ್ಕಾರದಿಂದ ಭಾಳ ಬೆಂಬಲ ಇತ್ತು. ಈಗ ಎಚ್ ಕೆ ಪಾಟೀಲ್ ಸಾಹೇಬ್ರದಲ್ಲ, ಅವರು ಏನಿದ್ರು ಅಂದರೆ ಗ್ರಾಮೀಣಾಭಿವೃದ್ಧಿ ಸಚಿವರಿದ್ದರು. ಅವರು ಆ್ಯಕ್ಚುಲಿ ಸುವರ್ಣಸೌಧದಲ್ಲಿ ಸ್ಟೇಜ್ ಮೇಲೆ ಕರೆದು ನಮ್ಮ ಕಡೆನ ಏನು ಮಾಡ್ಯಾರ ಅಂದರೆ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಸ್ರೆ. ಆ್ಯಸ್ ಎ ಪಿ ಡಿ ಒ ನಾವು ಎಲ್ಲೋ ಮೂಲೆಯಲ್ಲಿ ಕೂತಿದ್ದೆವು. ನನ್ನ ಆಮೇಲೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷನ ಕರೆದು ಇವರು ವಿಚಿತ್ರ ಬೇರೆ ರೀತಿಯಾದಂಥ ಸಾಧನೆ ಮಾಡಿದ್ದಾರೆ ಅಂತೇಳಿ ಅವತ್ತು ಕರೆದು ಆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಇಡೀ ಬೆಳಗಾವಿ ಜಿಲ್ಲೆಯ ಎಲ್ಲ ಪಿ ಡಿ ಒಗಳು ಎಲ್ಲ ಅಧ್ಯಕ್ಷರನ್ನು ಕರೆಸಿ ಒಂದು ಕಾರ್ಯಕ್ರಮ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ನಮ್ಮ ಕಡೆನೇ ಮಾಡಿಸಿರು. ಅಂದರೆ ಅಷ್ಟೊಂದು ಬೆಂಬಲ ಇದ್ರೆಲ್ಲ ಸರ್ಕಾರಿ ನಮ್ಮ ಮೇಲಿನ ಅಧಿಕಾರಿಗಳು ಪ್ಲಸ್ ಸರ್ಕಾರನೂ ಬೆಂಬಲ ಕೊಟ್ಟಿತ್ತವಾಗ. ಸರ್, ಯೂಶಲಿ ಅಂದರೆ ಸಿನಿಮಾದವ್ರನ್ನ ನಾವು ತುಂಬ ಮಾತಾಡಿಸುವಾಗ ಒಂದಷ್ಟು ಕಥೆಗಳ ಬಗ್ಗೆ ಮಾತಾಡ್ತೀವಿ. ಸಿನಿಮಾದಲ್ಲಿ ಒಂದಷ್ಟು ಸಾಧ್ಯ ಇಲ್ಲ ಸರ್. ಅಂದರೆ ಒಬ್ಬ ಅಧಿಕಾರಿಯಾಗಿ ಏನೆಲ್ಲ ಮಾಡೋದಕ್ಕೆ ಹೊರಡ್ತಾನೆ ಆತನಿಗೆ ಆಗೋದಿಲ್ಲ. ದೇರ್ ಈಸ್ ಸೋ ಮೆನಿ ಟೆಕ್ನಿಕಲ್ ರೀಸನ್ಸ್ ಇರ್ತವೆ, ಪ್ರಾಕ್ಟಿಕಲ್ ರೀಸನ್ಸ್ ಇರ್ತವೆ. ಬಟ್ ನೀವು ರೀಲಲ್ಲಿ ಅದೆಲ್ಲವನ್ನು ಆ ಸವಾಲುಗಳನ್ನು ಎದುರಿಸಿ ಮೇಲಾಗಿ ಸವಾಲು ಎದುರಿಸೋದೇ ಒಂದು ಮಜಾ ಅನ್ನೋವಂಥ ಆ ಒಂದು ಸಿದ್ಧಾಂತಕ್ಕೆ ನೀವು ಒಳಪಟ್ಟಿದ್ರಿ. ಇದಕ್ಕೊಂದು ಸ್ಟ್ರಾಂಗ್ ರೀಸನ್ ಏನಾಗಿತ್ತು ಸರ್? ಅಂದರೆ ನಿಮ್ಮ ಬೆಳೆದು ಬಂದಂಥ ಹಾದಿನ, ನಿಮ್ಮ ಬಡತನನ, ಅಥವಾ ನೀವು ಬೆಳೆದಂಥ ಪರಿಸರನ ಏನಾಗಿತ್ತು ಅಂತ? ಅಂದರೆ ಯೂಶಲಿ ನಾನು ಬೆಳೆದದ್ದ ಸವಾಲುಗಳಿಂದ. ಸೂಪರ್. ಯಾಕೆಂದರೆ ಸವಾಲುಗಳು ಎಲ್ಲೆಲ್ಲಿ ಬಂದವಲ್ಲ, ನಾನು ಯೂಶಲಿ ಯಾವಾಗೂ ಹಿಂತಿರುಗಿ ನೋಡಿಲ್ಲ. ಸವಾಲುಗಳಿಗೆ ಬೆನ್ನು ಕೊಟ್ಟು ಓಡಿ ಹೋಗಿದ್ದೆ ಗೊತ್ತಿಲ್ಲ ನನಗೆ. ಸವಾಲುಗಳಿದ್ದು ಅಂದರೆ ನನಗೆ ಏನಾಗ್ತದೆ ಅಂದರೆ, ನಾನು ಏನು ಈಗ ನಾರ್ಮಲ್ ಕೆಲಸ ಮಾಡ್ತಾನಲ್ಲ, ಅದು 100 ಟೈಮ್ಸ್ ನಾನು ಏನಾಗ್ತದೆ ಅಂದರೆ ಆ ಸವಾಲುವನ್ನು ಹೆಂಗೆ ಅದನ್ನು ನಾನು ಚೇಂಜ್ ಮಾಡಿಕೆಸಿಂದ ಆ ಸವಾಲುವನ್ನು ಸಾಧನೆಯಾಗಿ ಹೆಂಗೆ ಕನ್ವರ್ಟ್ ಮಾಡ್ಬೇಕಂತೇಳಿ ಭಾಳಷ್ಟು ಸಲ ನಾನು ವಿಚಾರ ಮಾಡ್ತಿರ್ತೀನಿ. ಸವಾಲು ಇತ್ತಂದರೆ ನನಗೆ ಖುಷಿ. ಏನರ ಒಂದು ಸವಾಲು ಕೊಟ್ಟಿದ್ರಂದರೆ ಅದನ್ನು ಸಾಧನೆ ರೂಪದಲ್ಲಿ ತರಕ್ಕೆ ನನಗೆ ಭಾಳ ಖುಷಿ. ಇಂಥ ಸವಾಲುಗಳನ್ನು ನಾನು ಬೆಳೆಸಿದೆ. ಆಮೇಲೆ ಸರ್, ಈಗ ಪೊಲೀಸ್ ಕಾನ್ಸ್ಟೇಬಲ್ಲು, ಪಿ ಡಿ ಒ ಮತ್ತು ಇದ್ರ ಮಧ್ಯೆ ಇನ್ನೊಂದು ಜೊತೆಗೆ ನನಗೆ ಈ CTR ಅನ್ನೋದು ನನಗೆ ಭಾಳ ಇನ್ಸ್ಪೈರಿಂಗ್ ಪಾಯಿಂಟ್ ಸರ್. ಅಂದರೆ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗ್ತೀರಿ ಅಂದರೆ ಆ ಟೈಮಲ್ಲಿ ಒಂದಷ್ಟು ಜನ ನಿಮಗೆ ಸಹಾಯ ಮಾಡಿದಂತಹ ಅಧಿಕಾರಿಗಳ ಬಗ್ಗೆ ಮಾತಾಡ್ತೀರಿ. ಇಟ್ಸ್ ಆಲ್ ಅಬೌಟ್ ರೆಸ್ಪೆಕ್ಟ್ ಟುವರ್ಡ್ಸ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್. ಆ ಒಂದು ಜರ್ನಿ ಆಗಿತ್ತು ಸರ್ CTR ಪಾಯಿಂಟ್. CTO ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಅಂದರೆ ನಾನು ಕೇಂದ್ರ ಗುಪ್ತಚರ ಇಲಾಖೆಯಿಂದ PDO ಆಗಿ ಬಂದೆ. PDO ಇದ್ದ ಸಂದರ್ಭದಲ್ಲಿ ಏನಾಯ್ತು ಅಂದರೆ, ನನಗೆ ಆ್ಯಕ್ಚುಲಿ ಈ ಬೇರೆ ಬೇರೆ ಕೋಚಿಂಗ್ ಸೆಂಟರ್ದಲ್ಲಿ ನನ್ನ ಟೈಮ್ ಇದ್ದ ಸಂದರ್ಭದಲ್ಲಿ ಹೋಗಿ ಪಾಠ ಮಾಡ್ತಾ ಇದ್ದೆ. ಆಮೇಲೆ ಅವಾಗ ನನಗೆ ಅನಿಸಿತ್ತು, ಆ್ಯಕ್ಚುಲಿ ನಾನು PSI ಆಗಬೇಕಂತ ಭಾಳ ಆಸೆ ಇತ್ತು ಮೊದಲಿಂದು. PSI ಸಂದರ್ಶನ ತನಕ ಹೋಗಿದ್ದೆ, ನಾನು ಇಂಟರ್ವ್ಯೂ ತನಕ ಹೋಗಿದ್ದೆ. PSI ಆಯ್ಕೆ ಆಗಲಿಲ್ಲ. ಅರ್ಧ ಮಾರ್ಕ್ಸ್ನಿಂದ ನನಗೆ PSIನೇ ಆಗಲಿಲ್ಲ, ಹಾಫ್ ಮಾರ್ಕ್ಸು. ಅವಾಗ ಏನಿಸ್ತು, KS ಇಲ್ಲ, ನಾನು PSI ಆಗಕ್ಕೆ ಆ್ಯಕ್ಚುಲಿ ನನ್ನ ಮೈಂಡ್ ಸೆಟ್ PSI ಲೆಕ್ಕದಿಲ್ಲ, KS ಲೆಕ್ಕದಾಗಿದೆ ಅಂಥೇಳಿ KS ಮಾಡಲೇಬೇಕು ಅಂಥೇಳಿ ನಾನು ಪಣ ತೊಟ್ಟು ಓದಿದೆ. ಅವಾಗ ನಾನು ಫಸ್ಟ್ ಅಟೆಂಪ್ಟ್ದಲ್ಲಿ ಬೇನ್ಸ್ ಬರೆದಿದ್ದೆ, ಸೆಕೆಂಡ್ ಅಟೆಂಪ್ಟ್ ಇಂಟರ್ವ್ಯೂ ತನಕ ಕೊಟ್ಟಿದ್ದೆ. ಆಮೇಲೆ ಯಾಕೋ ನಾನು ಮೋಸ್ಟ್ಲಿ ಜೀವನದಲ್ಲಿ ಮಾಡೋಕ್ಕೆ ಅಷ್ಟು ಇದನ್ನಿಲ್ಲ ಅನ್ನೋ ಸಲುವಾಗಿ ವಿಚಾರ ಮಾಡಿದ್ದೆ. ಆಮೇಲೆ ಏನಾಯಿತು, ನಾನು ಬರೀ ಫುಲ್ ಪ್ಲೇಡ್ಜ್ ಕಾಲೇಜ್ ಇದ್ದ ಸಂದರ್ಭದಲ್ಲಿ ಪಾಠ ಮಾಡೋದು, ಬುಕ್ಸ್ ಬರೆಯೋದು, ಆಮೇಲೆ ಗೌರ್ಮೆಂಟ್ ಡ್ಯೂಟಿ ಮಾಡೋದು, ಈ ಯಂತ್ರದಲ್ಲಿದ್ದೆ. 2014ರಲ್ಲಿ ಏನಾಯ್ತು ಅಂದರೆ 14 ಬ್ಯಾಚ್ ಅಂದರೆ 15ರಲ್ಲಿ ಕ್ವಾಲ್ಫಾರ್ಮ್ ಆಯಿತು. ಆ ಸಂದರ್ಭದಲ್ಲಿ KS ಹುದ್ದೆಗೆ ತಯಾರಿ ಮಾಡಿದೆವು. ಆ್ಯಕ್ಚುಲಿ ನಾವು ಒಂದು 2-2.5 ತಿಂಗಳು ರಜಾ ಹಾಕಿದ್ದೆ ಮೇನ್ಸ್ ಸಂದರ್ಭದಲ್ಲಿ. ದೀಪಾ ಚೋಳನ್ ಮೇಡಮ್ ರಜಾ ಕೊಟ್ಟಿದ್ರು ಸಪೋರ್ಟಿವ್ ಆಗಿ. ಆ್ಯಕ್ಚುಲಿ ಅವ್ರನ್ನ ಯಾಕೆ ನೆನೆಸ್ತಾನಂದರೆ, ಅವ್ರು ರಜಾ ಕೊಟ್ಟಿದ್ರು ಅಂತೇಳಿ ಮೋಸ್ಟ್ಲಿ ನಾನು KS ಆಗಿ ಇಲ್ಲಿ ಬಂದೆ. ನಾವು ಆಮೇಲೆ JNMC ಲೈಬ್ರರಿ ಇದೆ ಬೆಳಗಾಮಲ್ಲಿ, ಆ ಲೈಬ್ರರಿಗೂ ಒಂದು ಧನ್ಯವಾದಗಳನ್ನ ತಿಳಿಸ್ತೀನಿ ತಮ್ಮ ಮೂಲಕ. ಯಾಕಂದರೆ ಅವರು ನನಗೆ ಈ ಮೆಡಿಕಲ್ ಕಾಲೇಜು ಹುಡುಗರ ಜೊತೆಗೇನು ನಾನು ಕಾಂಪಿಟೇಟಿವ್ ಎಕ್ಸಾಮ್ ಓದೋಕ್ಕೆ ಆ ಲೈಬ್ರರಿ ಯೂಸ್ ಮಾಡೋಕ್ಕೆ ಟೈಮ್ ಕೊಟ್ಟರು. ನಾವು ಯೂಶ್ವಲಿ ಬೆಳಗ್ಗೆ 9 ಗಂಟೆಗೆ ಹೋಗ್ತಿದ್ದೆವು, ಒಮ್ಮೊಮ್ಮೆ ರಾತ್ರಿ 3 ಗಂಟೆ ತನಕ ಆ ಲೈಬ್ರರಿಯಲ್ಲೇ ಇರ್ತಿದ್ದೆ. ನಾನು ಲೈಬ್ರರಿನೇ ಜೀವನ ಆಗಿತ್ತು. ನಾವು ಎಲ್ಲಿ ಹೊರಗಡೆನೇ ಹೋಗ್ತಿದ್ದಿಲ್ಲ ಲೈಬ್ರರಿ ಬಿಟ್ಟು. ಕೆಲವೊಂದು ಟೈಮ್ ಬೆಡ್ಲೆಸ್ ಸ್ಲಿಪ್ ಅಂತ ಹೇಳಿ ನಾನು ಯೋಜನೆ ಹಾಕ್ಕೊಂಡಿದ್ದೆ. ಮಲಗೋದಾದ್ರೆ ಹಾಗೆ ಮಲಗ್ಬೋದು, ಫುಲ್ ಹಾಯಿಸಿ ಮಲಗಂಗಿಲ್ಲ. ಒಂದು 3 ತಿಂಗಳು ಫುಲ್ ಪ್ಲೇಜ್ ಎಫರ್ಟ್ ಹಾಕಿದೆ ಮೇನ್ಸ್ಗೆ. ಬೆಡ್ಲೆಸ್ ಸ್ಲೀಪ್ ತುಂಬ ಚೆನ್ನಾಗಿದೆ ಪಾಯಿಂಟ್. ಬೆಡ್ಲೆಸ್ ಸ್ಲಿಪ್ ಅಂತ, ಬೆಡ್ ಇಲ್ದೇ ಮಲಗೋದ್ರೆ ಎಲ್ಲಿ ಪುಸ್ತಕ ಇರುತ್ತೆ ಅಲ್ಲೇ ಮಲಗೋದು. ಕೆಲವೊಂದು ಟೈಮ್ ಆ ಲೈಬ್ರರಿ ಟೇಬಲ್ ಮೇಲೇ ಅಲ್ಲೇ ಮಲಗ್ತಿದ್ವಿ ನಾವು. ಓಕೆ ಅಂದರೆ ದೊಡ್ಡ ಜಸ್ಟ್ ಹಾಗೆ ಟೇಬಲ್ ಮೇಲೆ ಮಲಗ್ತಿದ್ದೆವು. ಇದು ಒಂದು ಹಂತದ ಪ್ರಿಪ್ರೇಷನ್ ಆದ ನಂತರ ಏನೋ ನನಗೆ KS ಯಾವುದೇ ಜಾಬ್ ಇರಲಿ, ಯಾವುದೂ ಜಾಬ್ ಚಿಕ್ಕದಲ್ಲ. ವೆರಿ ಟ್ರೂ. ಯಾವುದೂ ಜಾಬ್ ಚಿಕ್ಕದಲ್ಲ. ಎಕ್ಸಾಂಪಲ್ ಇಲ್ಲಿ ತಿಮ್ಮಯ್ಯ ಸರ್ಕಲ್ ಅಂತಿದೆ. ನಾನು ಆ್ಯಕ್ಚುಲಿ ಆ ಪಾಯಿಂಟಿಗೆ ಬರ್ತಾ ಇದ್ದೆ. ನೀವು ತಿಮ್ಮಯ್ಯ ಸರ್ಕಲ್ಲು, ತಿಮ್ಮಯ್ಯ ಅವ್ರ ಬಗ್ಗೆ ಬಂದಾಗ 100% ಅಶೋಕ್ ಸರ್ ವಿಲ್ ಬಿ ಇನ್ ಎಮೋಷನ್ ಪಾಯಿಂಟ್.
ತಿಮ್ಮಯ್ಯ ಸರ್ಕಲ್ ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಲು, ಎಸ್. ಅವರ ಹೆಡ್ ಕಾನ್ಸ್ಟೇಬಲ್ ಆಗಿ ಅಲ್ಲಿ ಡ್ಯೂಟಿ ಮಾಡ್ತಾ ಇದ್ರು, ಟ್ರಾಫಿಕ್ ಡ್ಯೂಟಿ. ಅವರು ಮಾಡುವಂಥ ಡ್ಯೂಟಿಯ ಚಾಕಚಕ್ಯತೆಯನ್ನು ನೋಡಿ ಓಕೆ ಆ ಸರ್ಕಲ್ಗೆ ತಿಮ್ಮಯ್ಯ ಸರ್ಕಲ್ ಅಂತ ಹೆಸರಿಟ್ರು. ಅಂದರೆ ಇಲ್ಲಿ ಯಾವ ಹುದ್ದೆನೂ ದೊಡ್ಡದಲ್ಲ, ಯಾವ ಹುದ್ದೆನೂ ಚಿಕ್ಕದಲ್ಲ. ನನಗೂ KSದಾಗ ಯಾವುದೋ ಒಂದು ಹುದ್ದೆ ಸಿಗ್ತದ ಅಂತ ಅಂದ್ಕೊಂಡಿದ್ದೆ. ದೇವ್ರ ಪುಣ್ಯಕ್ಕೆ ನನಗೆ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಅಂದ್ರೆ ಗ್ರೂಪ್ B ಹುದ್ದೆ ಆಯಿತು. ಈ ಪ್ರಮೋಷನ್ ಆಗಿ ಅಸಿಸ್ಟೆಂಟ್ ಕಮಿಷನರ್ ಅದೇನೆ. ಇದೊಂಥರ ಚಾಲೆಂಜಿಂಗ್ ಇರ್ತದೆ. ಆ್ಯಕ್ಚುಲಿ ನಾನು ಕಮರ್ಷಿಯಲ್ ಟ್ಯಾಕ್ಸ್ ಅಂದರೆ ಬರೀ ಲೆಕ್ಕ ಅದು ಇದು ಅಂದ್ಕೊಂಡಿದ್ದೆ. ಇಲ್ಲಿ ಬೇರೆ ಥರ ನಮ್ಮ ಇನ್ನೋವೇಷನ್ಗೆ ಭಾಳಷ್ಟು ಅವಕಾಶ ಇದ್ದಾವೆ, ಅದನ್ನು ನಾವು ಮುಂದುವರಿಸ್ತಾ ಇದ್ದೀವಿ.